ಕೆಆರ್ಎಸ್ ನಿಂದ ತಮಿಳುನಾಡಿಗೆ ಭಾರಿ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. 14,397 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಒಳಹರಿವು ಕೇವಲ 2,164 ಕ್ಯೂಸೆಕ್ ಮಾತ್ರ ಇದೆ. ನಿನ್ನೆ 96 ಅಡಿ ಇದ್ದ ನೀರಿನ ಮಟ್ಟ ಇಂದು ಕುಸಿದಿದೆ. ನಿಜಕ್ಕೂ ಕರ್ನಾಟಕದ ಜನತೆಗೆ ಇದು ಕಹಿ ಸುದ್ದಿ. ಕೆಆರ್ಎಸ್ ನಿಂದ ತಮಿಳುನಾಡಿಗೆ ಭಾರಿ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. 14,397 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಒಳಹರಿವು ಕೇವಲ 2,164 ಕ್ಯೂಸೆಕ್ ಮಾತ್ರ ಇದೆ. ನಿನ್ನೆ 96 ಅಡಿ ಇದ್ದಂತಹ ನೀರಿನ ಮಟ್ಟ ಇಂದು ಕುಸಿದಿದೆ. ಇಂದು 95.50 ಅಡಿಗೆ ಇಳಿದಿರುವಂತಹದ್ದು. ಕೆಆರ್ಎಸ್ ನಿಂದ ತಮಿಳುನಾಡಿಗೆ ನಿಜಕ್ಕೂ ಭಾರಿ ಪ್ರಮಾಣದ ನೀರು ಹರಿದು ಹೋಗ್ತಾ ಇರೋದು ಮಂಡ್ಯ ಜಿಲ್ಲೆಯ ಜನತೆಯ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕೆಆರ್ಎಸ್ ನಲ್ಲಿ ನೀರು ಕ್ರಮೇಣ ಕಮ್ಮಿ ಆಗ್ತಾ ಇದೆ. ಹೊರಹರಿವು 14,397 ಕ್ಯೂಸೆಕ್ ಇದೆ. ಆದರೆ ಒಳಹರಿವು ಕೇವಲ 2,164 ಕ್ಯೂಸೆಕ್ ಇರುವಂತಹದ್ದು. ಹಾಗಾಗಿ ಕೆಆರ್ಎಸ್ ನಲ್ಲಿ ನೀರಿನ ಮಟ್ಟ ತಗ್ಗುತ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕೆಆರ್ಎಸ್ ನಿಂದ ನೀರನ್ನ ಬಿಡಲಾಗ್ತಾ ಇದ್ದು ಮತ್ತೆ ಸಿಇಸಿ ಸಭೆಯಲ್ಲೂ ಕೂಡ ನೀರು ಬಿಡುವಂತೆ ಆದೇಶಿಸಲಾಗಿತ್ತು. ಹೀಗಾಗಿ ಕೆಆರ್ಎಸ್ ನಿಂದ ಭಾರಿ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿಬಿಡಲಾಗ್ತಾ ಇದೆ. 14,397 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇರುವಂತಹದ್ದು. ಕೇವಲ 2,164 ಕ್ಯೂಸೆಕ್ ಒಳಹರಿವು ಇದ್ರೂ ಕೂಡ ಈಗ 14,397 ಕ್ಯೂಸೆಕ್ ನೀರು ಹೊರಹರಿವು ಇದೆ. ಹೀಗಾಗಿ ಕೆಆರ್ಎಸ್ ನಲ್ಲಿ ನೀರಿನ ಮಟ್ಟ ಕುಸಿದಿದೆ. ನಿನ್ನೆ 96 ಅಡಿ ಇದ್ದಂತಹ ನೀರಿನ ಮಟ್ಟ ಇಂದು 95.50 ಅಡಿಗೆ ಕುಸಿದಿರುವಂತಹದ್ದು ಕೆಲವರ ಆತಂಕಕ್ಕೆ ಕಾರಣ ಆಗಿದೆ.